ಬೆಂಗಳೂರಿನಲ್ಲಿ ರೋಡ್ ರೇಜ್ ಪ್ರಕರಣಗಳು ಮುಂದುವರೆದಿದೆ. ಓವರ್ಟೇಕ್ ಮಾಡೋಕೆ ಹೋಗಿ ಕಾರಿಗೆ ಟೆಂಪೋ ತಾಗಿರುವ ಪ್ರಸಂಗ. ನಡು ರಸ್ತೆಯಲ್ಲೇ ಚಾಲಕರ ನಡುವೆ ವಾಗ್ವಾದ ನಡೆದು ಹೋಗಿದೆ. ವರ್ತೂರು ಪೊಲೀಸ್ ಠಾಣೆ ಸಮೀಪ ಈ ಘಟನೆ ನಡೆದಿರೋದು. ಕಾರನ್ನ ಓವರ್ಟೇಕ್ ಮಾಡೋ ವೇಳೆ ಟೆಂಪೋ ತಗುಲಿದೆ. ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಕಾರ್ ಚಾಲಕನ ಜೊತೆಯಲ್ಲಿ ವಾಗ್ವಾದಕ್ಕಿಳಿದಿದ್ದಾನಂತೆ ಟೆಂಪೋ ಚಾಲಕ. ನಡು ರಸ್ತೆಯಲ್ಲೇ ಟೆಂಪೋ ಹಾಗೆ ಕಾರ್ ಚಾಲಕರು ಮಾತಿಗೆ ಮಾತು ಬೆಳೆಸಿರುವ ಘಟನೆ ವರದಿಯಾಗಿದೆ. ಯಾವ ಕಂಪನಿ ನಮ್ದ? ಯಾವ ಕಂಪನಿ ನಮ್ದ? ಏನ್ ಬಾ ಏನೋ ಇಲ್ಲದ ಏನು ಟಚ್ ಮಾಡ್ತಾರ ನಿಮ್ಗ ಆಲ್ಮೋಸ್ಟ್ ಸರ್. ಬನ್ನಿ ಪೊಲೀಸ್ ಬನ್ನಿ ಹೋಗಿ. ಯಾವ ಕಂಪನಿ ನಮ್ದ? ಯಾವ ಕಂಪನಿ ನಮ್ದ? ಏನ್ ಬಾ ಏನೋ ಇಲ್ಲದ ಏನು ಟಚ್ ಮಾಡ್ತಾರ ನಿಮ್ಗ ಆಲ್ಮೋಸ್ಟ್ ಸರ್. ಬನ್ನಿ ಪೊಲೀಸ್ ಬನ್ನಿ ಹೋಗಿ. ಯಾವ ಕಂಪನಿ ನಮ್ದ? ಬೆಂಗಳೂರಿನಲ್ಲಿ ರೋಡ್ ರೇಜ್ ಪ್ರಕರಣಗಳು ಮುಂದುವರೆದಿದೆ. ಓವರ್ಟೇಕ್ ಮಾಡೋಕೆ ಹೋಗಿ ಕಾರಿಗೆ ಟೆಂಪೋ ತಾಗಿರುವ ಪ್ರಸಂಗ. ನಡು ರಸ್ತೆಯಲ್ಲೇ ಚಾಲಕರ ನಡುವೆ ವಾಗ್ವಾದ ನಡೆದು ಹೋಗಿದೆ. ವರ್ತೂರು ಪೊಲೀಸ್ ಠಾಣೆ ಸಮೀಪ ಈ ಘಟನೆ ನಡೆದಿರೋದು. ಕಾರನ್ನ ಓವರ್ಟೇಕ್ ಮಾಡೋ ವೇಳೆ ಟೆಂಪೋ ತಗುಲಿದೆ. ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಕಾರ್ ಚಾಲಕನ ಜೊತೆಯಲ್ಲಿ ವಾಗ್ವಾದಕ್ಕಿಳಿದಿದ್ದಾನಂತೆ ಟೆಂಪೋ ಚಾಲಕ. ನಡು ರಸ್ತೆಯಲ್ಲೇ ಟೆಂಪೋ ಹಾಗೆ ಕಾರ್ ಚಾಲಕರು ಮಾತಿಗೆ ಮಾತು ಬೆಳೆಸಿರುವ ಘಟನೆ ವರದಿಯಾಗಿದೆ. ಯಾವ ಕಂಪನಿ ನಮ್ದ? ಯಾವ ಕಂಪನಿ ನಮ್ದ? ಏನ್ ಬಾ ಏನೋ ಇಲ್ಲದ ಏನು ಟಚ್ ಮಾಡ್ತಾರ ನಿಮ್ಗ ಆಲ್ಮೋಸ್ಟ್ ಸರ್. ಬನ್ನಿ ಪೊಲೀಸ್ ಬನ್ನಿ ಹೋಗಿ. ಯಾವ ಕಂಪನಿ ನಮ್ದ? ಯಾವ ಕಂಪನಿ ನಮ್ದ? ಏನ್ ಬಾ ಏನೋ ಇಲ್ಲದ ಏನು ಟಚ್ ಮಾಡ್ತಾರ ನಿಮ್ಗ ಆಲ್ಮೋಸ್ಟ್ ಸರ್. ಬನ್ನಿ ಪೊಲೀಸ್ ಬನ್ನಿ ಹೋಗಿ. ಯಾವ ಕಂಪನಿ ನಮ್ದ? ಬೆಂಗಳೂರಿನ ಮಲ್ಲೇಶ್ವರಂ ಬಿಜೆಪಿ ಕಚೇರಿಯಲ್ಲಿ ಕೋರ್ ಕಮಿಟಿ ಸಭೆ ನಡೆಯಿತು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಸಭೆಯನ್ನ ನಡೆಸಲಾಗಿದೆ. ಸಭೆಯಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ನಳಿನ್ ಕುಮಾರ್ ಕಟೀಲ್ ಸೇರಿ ಹಲವರು ಭಾಗಿಯಾಗಿದ್ದರು. ರಾಜ್ಯದಲ್ಲಿ ಗಣಪತಿ ಮೆರವಣಿಗೆ ವೇಳೆ ನಡೆದಂತಹ ದಾಳಿಯನ್ನ ಖಂಡಿಸಿ ಮೈಸೂರಲ್ಲಿ ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆಯನ್ನ ನಡೆಸಿದ್ದಾವೆ. ಮಹದೇಶ್ವರ ದೇವಸ್ಥಾನದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿತ್ತು. ಪ್ರತಿಭಟನೆಯಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಕೂಡ ಭಾಗಿಯಾಗಿದ್ದರು. ಪ್ರತಿಭಟನೆಗೂ ಮುನ್ನ ಮಹದೇಶ್ವರ ದೇವಸ್ಥಾನದಲ್ಲಿ ಪ್ರತಾಪ್ ಸಿಂಹ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಪ್ರತಿಭಟನೆ ವೇಳೆ ಮಾತನಾಡಿರುವಂತಹ ಮಾಜಿ ಸಂಸದ ಪ್ರತಾಪ್ ಸಿಂಹ, ಈದ್ ಮೆರವಣಿಗೆ ಮೇಲೆ ಒಬ್ಬ ಹಿಂದೂವಾದರೂ ಕಲ್ಲು ಹಾಕಿದ್ನಾ ಅಂತ ಪ್ರಶ್ನೆ ಮಾಡಿದ್ರು. ಮುಸ್ಲಿಮರಿಗೆ ಮೆಕ್ಕಾ ಪವಿತ್ರ ಭೂಮಿ, ಕ್ರಿಶ್ಚಿಯನ್ನರಿಗೆ ರೋಮ್ ಪವಿತ್ರ ಭೂಮಿ. ಹೀಗಾಗಿ ಈ ಹಿಂದೂ ಭೂಮಿ ಮೇಲೆ ಅಶಾಂತಿ ನಿರ್ಮಾಣ ಮಾಡ್ತಾರೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ನಮ್ಮ ಗಣೇಶ ಪ್ರೊಸೆಷನ್ ಹೋಗುತ್ತಲ್ಲ, ನೀನು ಈ ಪ್ರೊಸೆಷನ್ಗೆ ಒಬ್ಬ ಹಿಂದೂ ಆದ್ರೂ ಕಲ್ಲೋಡಿಲ್ಲ, ಒಬ್ಬ ಪೆಟ್ರೋಲ್ ಪಂಪ್ ಹಾಕಿದ್ದ. ಆದ್ರೆ ನಮ್ಮ ಗಣೇಶ ಪ್ರೊಸೆಷನ್ ಹಾಕೊಂಡ್ರೆ ಯಾಕೆ ನೀವು ಪಂಪ್ ಹಾಕ್ತೀರಿ, ಯಾಕೆ ಪೆಟ್ರೋಲ್ ಪಂಪ್ ಹಾಕ್ತೀರಿ, ಯಾಕೆ ನೀವು ಕಲ್ಪಿಸಿ ಆಡ್ತೀರಿ, ಯಾಕೆ ಚಪ್ಪಲಿ ತೂರ್ತೀರಿ, ಯಾಕಂತ ಮುಸಲ್ಮಾನರಿಗೂ ಕ್ರಿಶ್ಚಿಯನ್ರಿಗೂ
ಭಾರತ ಅನ್ನೋದು ಜನ್ಮಭೂಮಿಗೆ ಹೊರತು ಪವಿತ್ರ ಭೂಮಿ ಅಲ್ಲ. ನಮ್ಮ ಗಣೇಶ ಪ್ರೊಸೆಷನ್ ಹೋಗುತ್ತಲ್ಲ, ನೀನು ಈದು ಪ್ರೊಸೆಷನ್ ಈಗ ಒಬ್ಬ ಹಿಂದೂ ಆದ್ರೂ ಕಲ್ಲೋಡಿದ ಒಬ್ಬ ಪೆಟ್ರೋಲ್ ಪಂಪ್ ಹಾಕಿದ್ದ. ಆದ್ರೆ ನಮ್ಮ ಗಣೇಶ ಪ್ರೊಸೆಷನ್ ಹಾಕೊಳ್ಳೆ ಯಾಕೆ ನೀವು ಪಂಪ್ ಹಾಕ್ತೀರಿ, ಯಾಕೆ ಪೆಟ್ರೋಲ್ ಪಂಪ್ ಹಾಕ್ತೀರಿ, ಯಾಕೆ ನೀವು ಕಲ್ಲು ಬಿಸಾಡ್ತೀರಿ, ಯಾಕೆ ಚಪ್ಪಲಿ ತೂರ್ತೀರಿ? ಯಾಕಂತ ಮುಸಲ್ಮಾನರಿಗೂ ಕ್ರಿಶ್ಚಿಯನ್ರಿಗೂ ಭಾರತ ಅನ್ನೋದು ಜನ್ಮಭೂಮಿಗೆ ಹೊರತು ಪವಿತ್ರ ಭೂಮಿ ಅಲ್ಲ. ಭೀಕರ ಅಪಘಾತದಲ್ಲಿ ಮಗುವೊಂದು ಸಾವನ್ನಪ್ಪಿರುವಂತಹ ಘಟನೆ ಮೈಸೂರು ಜಿಲ್ಲೆ ಇಲವಾಲದಲ್ಲಿ ನಡೆದಿದೆ. 5 ವರ್ಷದ ಲಿಖಿತ್ ಮೃತ ದುರ್ದೈವಿ. ಬೈಕ್ಗೆ ಹಿಂಬದಿಯಿಂದ ಕಾರು ಗುದ್ದಿದ ರಭಸಕ್ಕೆ ಈ ಮಗು ಸಾವನ್ನಪ್ಪಿದೆ. ಮಗುವನ್ನ ಕಳೆದುಕೊಂಡಂತಹ ಪೋಷಕರ ಆಕ್ರಂದನ ಮೂಗಿನ ಮುಟ್ಟಿದೆ. ಇನ್ನು ಈ ಡೆಡ್ಲಿ ಆಕ್ಸಿಡೆಂಟ್ನ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬೆಂಗಳೂರಲ್ಲಿ ರೋಡ್ ರೇಸ್ ಪ್ರಕರಣ ನಿಲ್ಲುವ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಓವರ್ಟೇಕ್ ಮಾಡೋದಕ್ಕೆ ಹೋಗಿ ಕಾರಿಗೆ ಟೆಂಪೋ ತಾಗಿದೆ. ಈ ವಿಚಾರಕ್ಕೆ ರಸ್ತೆಯಲ್ಲೇ ಚಾಲಕರ ಮಧ್ಯೆ ವಾಗ್ವಾದ ನಡೆದಿದೆ. ವರ್ತೂರು ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ. ಏನು ಟಚ್ ಮಾಡ್ತಾರ ನಿಮ್ಗೆ ಆಲ್ಮೋಸ್ಟ್ ಸರ್ ಅತ್ಯಾಚಾರ ಆರೋಪದ ಸುಳಿಯಲ್ಲಿ ಶಾಸಕ ಮುನಿರತ್ನ ಸಿಲುಕಿದ್ದಾರೆ. ನ್ಯಾಯಾಲಯಕ್ಕೆ ಎಸ್ಐಟಿ ಮನವಿ ಮಾಡುವ ಸಾಧ್ಯತೆ ಇದ್ದು ಇಂದು ಬಾಡಿ ವಾರೆಂಟ್ ಮೂಲಕ ಮುನಿರತ್ನ ಅವರನ್ನ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ಸೆಪ್ಟೆಂಬರ್ 21ರಂದು ರಾಜ್ಯ ಸರ್ಕಾರ ಎಸ್ಐಟಿ ರಚನೆ ಮಾಡಿದ್ದು ಕೇಸ್ ಫೈಲ್ ಟ್ರಾನ್ಸ್ಫರ್ ಮಾಡುವುದಕ್ಕೆ ಖಾಕಿ ಸಿದ್ಧತೆ ನಡೆಸಿದೆ. ಇಂದು ಎಸ್ಐಟಿಗೆ ಅಧಿಕೃತವಾಗಿ ಕೇಸ್ ಫೈಲ್ ಟ್ರಾನ್ಸ್ಫರ್ ಆಗುವಂತಹ ಸಾಧ್ಯತೆ ಇದೆ. ಮಹಾಲಕ್ಷ್ಮಿ ಕೊಂದ ಹಂತಕನ ಹುಡುಕಾಟವೇ ದೊಡ್ಡ ಸವಾಲಾಗಿದೆ. ಡಿಸಿಪಿ ಶೇಖರ್ ಆರೋಪಿ ಪತ್ತೆಗೆ ವಿಶೇಷ ತಂಡವನ್ನು ರಚಿಸಿದ್ದಾರೆ. ಹಂತಕ ಕೊಲೆ ಮಾಡಿ ಹೊರ ರಾಜ್ಯಕ್ಕೆ ಎಸ್ಕೇಪ್ ಆಗಿದ್ದಾನೆ. ತನಿಖಾ ತಂಡ ಪಶ್ಚಿಮ ಬಂಗಾಳದಲ್ಲಿ ಬೀಡು ಬಿಟ್ಟಿದೆ. ಬೆಂಗಳೂರಿನಲ್ಲೂ ಬೇರೆ ಬೇರೆ ತಂಡಗಳು ತನಿಖೆಯನ್ನ ನಡೆಸಿವೆ. ಸಿಸಿಟಿವಿ ಪರಿಶೀಲನೆ ನಡೆಸಲಾಗ್ತಾ ಇದ್ದು ಕುಟುಂಬಸ್ಥರು ಹಾಗೂ ಸ್ನೇಹಿತರನ್ನ ವಿಚಾರಣೆ ಕೂಡ ಮಾಡಲಾಗ್ತಾ ಇದೆ. ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಕಲಬೆರಕೆ ಪ್ರಕರಣ ತೀವ್ರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ರಾಯಚೂರಿನಲ್ಲಿ ಮಂತ್ರಾಲಯ ಪೀಠಾಧಿಪತಿ ಶ್ರೀ ಸುಬುಧೇಂದ್ರ ತೀರ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ತಿರುಪತಿ ಶ್ರೀನಿವಾಸನ ಸನ್ನಿಧಾನ ಹಿಂದೂಗಳ ವಿಶಿಷ್ಟವಾದ ಕೇಂದ್ರ. ಪ್ರಸಾದದಲ್ಲಿ ಕಳಪೆ ತುಪ್ಪದ ಮಾಹಿತಿ ಮಾಧ್ಯಮಗಳಲ್ಲಿ ಜನರ ಬಾಯಲ್ಲಿ ಬರ್ತಾ ಇದೆ. ಇದ್ರ ಬಗ್ಗೆ ಸರ್ಕಾರ ಸಮಗ್ರ ತನಿಖೆಯನ್ನ ಕೈಗೊಳ್ಳಬೇಕು. ಯಾರ ಅಚಾತುರ್ಯದಿಂದ ನಡೆದಿದೆ, ಯಾವಾಗಿನಿಂದ ನಡೆದಿದೆ ಅನ್ನೋದನ್ನ ತನಿಖೆ ನಡೆಸಬೇಕು. ತಪ್ಪಿತಸ್ಥರಿಗೆ ಕಾನೂನು ರೀತಿ ಶಿಕ್ಷೆಯಾಗಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ತಿರುಪತಿಯ ಒಂದು ಶ್ರೀನಿವಾಸನ ಸನ್ನಿಧಾನ ಸಮಸ್ತ ಹಿಂದೂಗಳ ವಿಶಿಷ್ಟ ಶ್ರದ್ಧಾ ಕೇಂದ್ರವಾಗಿದೆ. ಇಂತಹ ಕೇಂದ್ರದಲ್ಲಿ ಪ್ರಸಾದದಲ್ಲಿ ಕಳಪೆಯ ತುಪ್ಪ ಕಲಬೆರಕೆಯ ತುಪ್ಪದ ಒಂದು ಮಾಹಿತಿ ಈಗ ಮಾಧ್ಯಮಗಳ ಮತ್ತು ಜನಗಳ ಬಾಯಿಯಲ್ಲಿ ಮೂಡಿ ಬರ್ತಾ ಇದೆ. ಇದರ ಬಗ್ಗೆ ಸರ್ಕಾರ ಸಮಗ್ರವಾದ ತನಿಖೆಯನ್ನು ಕೈಗೊಂಡು ಯಾರ ಅಚಾತುರ್ಯದಿಂದ ಇದು ನಡೆದಿದೆ ಅನ್ನುವಂಥದ್ದು, ಯಾವಾಗಿನಿಂದ ನಡೆದಿದೆ ಎಂಬುದನ್ನೆಲ್ಲವನ್ನು ಕೂಡ ತನಿಖೆ ನಡೆಸಲಿಕ್ಕೆ ಈಗಾಗಲೇ ನಮ್ಮ ಜನಪ್ರಿಯ ಪ್ರಧಾನಮಂತ್ರಿಗಳು ಕೂಡ ಇದರ ಬಗ್ಗೆ ತಮ್ಮ ಒಂದು ಪ್ರವೇಶವನ್ನು ಇದರಲ್ಲಿ ಮಾಡಿದ್ದಾರೆ. ತಿರುಪತಿಯ ಒಂದು ಶ್ರೀನಿವಾಸನ ಸನ್ನಿಧಾನ ಸಮಸ್ತ ಹಿಂದೂಗಳ ವಿಶಿಷ್ಟ ಶ್ರದ್ಧಾ ಕೇಂದ್ರವಾಗಿದೆ. ಇಂತಹ ಕೇಂದ್ರದಲ್ಲಿ ಪ್ರಸಾದದಲ್ಲಿ ವಿಶ್ವವಿಖ್ಯಾತ ಮೈಸೂರು ದಸರಾಗೆ ದಿನಗಣನೆ ಆರಂಭವಾಗಿದೆ. ಅರಮನೆಯ ಖಾಸಗಿ ದರ್ಬಾರ್ಗೆ ಪಟ್ಟದ ಆನೆ, ನಿಶಾನೆ ಆನೆ ಆಯ್ಕೆಯಾಗಿವೆ. ರಾಜವಂಶಸ್ಥೆ ಪ್ರಮೋದಾದೇವಿ ಒಡೆಯರ್ ಆನೆಗಳನ್ನು ಆಯ್ಕೆ ಮಾಡಿದ್ದಾರೆ. ಅರಮನೆಯ ಖಾಸಗಿ ದರ್ಬಾರ್ಗೆ ಪಟ್ಟದ ಆನೆಯಾಗಿ ಕಂಚನ್, ನಿಶಾನೆ ಆನೆಯಾಗಿ ಭೀಮನನ್ನ ಆಯ್ಕೆ ಮಾಡಲಾಗಿದೆ. ಪ್ರಮೋದಾದೇವಿಯವರು ಅರಮನೆ ಆವರಣದಲ್ಲಿ ಇದ್ದಂತಹ ಆನೆಗಳನ್ನ ವೀಕ್ಷಿಸಿದ್ರು. ಮೊಮ್ಮಗ ಆರ್ಯವೀರ್ನೊಂದಿಗೆ ಆನೆಗೆ ಕಬ್ಬನ್ನ ಕೂಡ ನೀಡಿದ್ರು. ಆನೆಗಳ ಬಗ್ಗೆ ಮೊಮ್ಮಗನಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಇವೆಲ್ಲ ಇನ್ಸಿಡೆನ್ಷಿಯಲ್ಲು ಟಕ್ ಟಕ್ಕರ್ ಥರ ಆಡ್ತಿರಲ್ಲ ಬಂದು. ಸರ್ ಬನ್ನಿ ಸರ್.
ದಸರಾ ಗಜಪಡೆ ಮುಂದೆ ಫೋಟೋ ಶೂಟ್ ಮಾಡಿಸಿಕೊಂಡಿದ್ದು ಭಾರಿ ಚರ್ಚೆಗೆ ಕಾರಣವಾಗಿದೆ. ಆನೆಗಳ ಮುಂದೆ ಫೋಟೋ ಶೂಟ್ಗಾಗಿ ಅಧಿಕಾರಿಗಳು ಅನುಮತಿ ಕೊಟ್ರ ಅನ್ನುವಂತಹ ಪ್ರಶ್ನೆ ಮೂಡಿದೆ. ರೀಲ್ಸ್ ಶೋಕಿಗೆ ದಸರಾ ಆನೆಗಳನ್ನ ಬಳಕೆ ಮಾಡ್ತಾ ಇದ್ದಾರಾ ಅನ್ನೋ ಅನುಮಾನ ಮೂಡಿದೆ. ದಿನನಿತ್ಯ ಅರಮನೆ ಆವರಣದ ಒಳಗೆ ಅನಾಮಿಕರು ಬಂದು ರೀಲ್ಸ್ ಮಾಡ್ತಾ ಇದ್ದಾರೆ. ಇವರ ರೀಲ್ಸ್ ಗೀಳಿಗೆ ಯಾರು ಅನುಮತಿಯನ್ನ ನೀಡ್ತಾ ಇದ್ದಾರೆ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ. ಅಧಿಕಾರಿಗಳು ರೀಲ್ಸ್ ಹೆಸರಿನಲ್ಲಿ ದುಡ್ಡು ಮಾಡ್ತಾ ಇದ್ದಾರಾ ಅನ್ನುವಂತಹ ಸಂಶಯಗಳು ಕೂಡ ವ್ಯಕ್ತವಾಗ್ತಾ ಇದ್ದು, ಸಂಸದ ಯದುವೀರ್ ಕೂಡ ಆನೆಗಳ ಮುಂದೆ ಸೆಲ್ಫಿ ಫೋಟೋಗಳಿಗೆ ಕಡಿವಾಣ ಹಾಕಬೇಕು ಅಂತ ಹೇಳಿ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ.